TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಿರಣ್. 70, 80, 90 ದಶಕದ ಬೆಂಗಳೂರಿನ ಅಂಡರ್ ವರ್ಲ್ಡ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಈ ಒಂದು ದಶಕದಲ್ಲಿ ಸಾಕಷ್ಟು ವಿಚಾರಗಳು ಭೂಗತವಾಗಿತ್ತು. ಅದನ್ನು ಹೊರತರುವ ಪ್ರಯತ್ನ ಈ ಒಂದು ಕಾರ್ಯಕ್ರಮದ. ಈ ಒಂದು ಸಂದರ್ಭದಲ್ಲಿ ಒಬ್ಬರನ್ನ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸೈಯದ್ ಅಮಾನುಲ್ಲಾ ಅಂತ. ಬಹುಶಃ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಸೈಯದ್ ಅಮಾನುಲ್ಲಾ ಅಂತ ಹೇಳಿದರೆ ಅವ್ರನ್ನ ಬಚ್ಚನ್ ಅಂತ ಅಂದ್ರೇ ಮಾತ್ರ ಗೊತ್ತಾಗೋದು. ಹೌದು, ಬಚ್ಚನ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಈ ಫೀಲ್ಡಿಗೆ ಬಂದಿದ್ದು, ಜೊತೆಗೆ ಅಗ್ನಿಶ್ರೀಧರ್ ಅವರ ಸ್ನೇಹ ಇರ್ಬೋದು, ಇವೆಲ್ಲ ವಿಚಾರಗಳನ್ನ ಅವ್ರ ಜೊತೆ ನಾವು ಮಾತಾಡೋಣ. ನಮಸ್ಕಾರ ಕಾರ್ಯಕ್ರಮಕ್ಕೆ. ಸೈಯದ್ ಅಮಾನುಲ್ಲಾ ಹೋಗಿ ಬಚ್ಚನ್ ಅಂತ ಹೇಗಾಯಿತು? ನಮ್ಮ ತಂದೆ ತುಮಕೂರಿನಲ್ಲಿ ಪೊಲೀಸಲ್ಲಿದ್ದರು ಸರ್. ರಿಸರ್ವ್ ಪೊಲೀಸ್ನಲ್ಲಿ ದಫೇದಾರ್ ಆಗಿದ್ರು, ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ನಮ್ಮ ತಂದೆ 77 ರಿಟೈರ್ಡ್ ಆದರು. ನಾನು 78, 79ಗೆ ಬೆಂಗಳೂರಿಗೆ ಬಂದೆ. ಏನಕ್ಕೋಸ್ಕರ ಬಂದಿದ್ದು ಬೆಂಗಳೂರಿಗೆ? ನಮ್ಮ ತಂದೆಯವರು ತುಮಕೂರು, ನಮ್ಮ ತಾಯಿಯವರು ಬೆಂಗಳೂರು. ವೀಲ್ಸಂದ್ರ ಅಂತ ಇದೆಯಲ್ಲ, ಅಲ್ಲಿ ನಮ್ಮ ತಾಯಿಯವರು. ನಮ್ಮ ಅಪ್ಪ ರಿಟೈರ್ಡ್ ಆಗಿದ್ದಾರೆ. ನನಗೆ 17 ಇಯರ್ಸ್. ನನ್ನ ಪೊಲೀಸ್ ಕೆಲಸಕ್ಕೆ ಸೇರಿಸ್ಬೇಕು ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು. ಯಾಕಂದ್ರೆ ಇರಕ್ಕೆ ಮನೇನೂ ಆಗುತ್ತೆ, ಪೊಲೀಸ್ ಕ್ವಾರ್ಟರ್ಸು, ಹಂಗೆ ಕಂಟಿನ್ಯೂ ಸಂಬಳ ಆಗುತ್ತೆ ಅಂತ. ಅಂದರೆ ಪೊಲೀಸ್ ಫ್ಯಾಮಿಲಿಯೇ ನಿಮ್ಮದು? ಹೌದು. ನಮ್ಮ ತುಂಬ ಜನ ಪೊಲೀಸ್ ಫ್ಯಾಮಿಲಿ ಮಿಲಿಟರಿ ಒಳಗಿದ್ದಾರೆ. ನಮ್ಮ ಸೋದರ ಮಾವನು ಮಿಲಿಟರಿ, ನಮ್ಮ ತಾತನೂ ಮಿಲಿಟರಿ, ಈ ಥರ ಆ ಫ್ಯಾಮಿಲಿ. ನನಗೆ ಅವ್ರು 1 ವರ್ಷ ಬಿಟ್ಟು ಕಂಪ್ನಿ ಕೆಲಸ ಕೊಡ್ತೀವಿ. ನಾನು ಆ ಟೈಮ್ನಲ್ಲಿ ತುಂಬ ಎಂಪ್ಲಾಯ್ಮೆಂಟು ಅವೆಲ್ಲ ಇಲ್ಲ. ಒಂದು SP ಇನ್ಫ್ಲೂಯೆನ್ಸ್ ಮಾಡಿ ಇಮಿಡಿಯೇಟ್ಲಿ ಕೆಲಸ ಸಿಗ್ತಾ ಇತ್ತು ಆ ಟೈಮ್ 77. ನಾನು ಇನ್ನೂ 1 ವರ್ಷ ಆಯ್ತು, ನೀವು ಬಿಟ್ಕೊಂಬನ್ನಿ, ನಾನು ಕೆಲಸ ಕೊಡ್ತೀನಿ. ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ? ನಾನು ಸ್ವಲ್ಪ ಮೆಕ್ಯಾನಿಕ್ ಕೆಲಸ ಸ್ವಲ್ಪ ಕಲ್ತಿದ್ದೆ, ಆಗತ್ತೆ ಅಂತ ನಾನು ಇತ್ತು. ನನ್ನ ಸ್ವಂತ ಭಾವ, ನಮ್ಮ ಅಕ್ಕನ ಗಂಡ, ನಮ್ಮ ಸ್ವಂತ ರಿಲೇಟಿವ್ ಪೊಲೀಸ್ ಕೆಲಸ ಸೇರೋದಪ್ಪ, 24 ಕೆಲಸ ಮಾಡಬೇಕು, ಬೇಡಪ್ಪ ಇಲ್ಲಿ BTS ಡ್ರೈವರ್ ಆಗ್ಬಿಡಿ ನೀವು ಅಂತೇಳಿ ನನ್ನ ಬೆಂಗಳೂರು ಕರ್ಕೊಂಡು. BTS ಡ್ರೈವರ್ ಆಗಿ ಇನ್ನೂ 1 ವರ್ಷ ಏನು ಮಾಡ್ತಾ ಇಟ್ಕೊಬೇಕಾದ್ರೆ, ಸುಮ್ಮನೆ ಬಾ ಬೆಂಗಳೂರು ಸುತ್ತು, ಬಸ್ನಲ್ಲಿ ಕೂತಾಡೋ ಬದ್ದು ಡ್ರೈವರ್ ಕೆಲಸ ಕಲಿ ನಾನು ಅಂತೇಳಿ ಕರ್ಕೊಂಡು. ಅಲ್ಲಿಂದ ನಂದು ಬೆಂಗಳೂರು ಕತೆ ಸ್ಟಾರ್ಟ್ ಆಯಿತು. ಬಂದ ತಕ್ಷಣ ನಮ್ಮ ತಂದೆಗೆ ರಿಟೈರ್ಡ್ ಆಗಿದ್ದು ದುಡ್ಡು, ಆ ಟೈಮ್ಲಿ 14,000 ರೂಪಾಯಿ ದುಡ್ಡು ಬರುತ್ತೆ. ಆ ದುಡ್ಡಿಗೆ ನಮ್ಮ ತಂದೆ 1 ಎಕರೆ ಜಮೀನು ತೊಗೊಂತ, 1 ಅರ್ಧ ಎಕರೆ ಗದ್ದೆ ತೊಗೊಳ್ತಾರೆ. ನೀನು ಎಲ್ಲೂ ಹೋಗ್ಬೇಡಪ್ಪ, ಯಾರು ಸಲಾಮ್ ಮಾಡೋದು ಕೆಲಸ ಮಾಡಬೇಡ, ಪೊಲೀಸ್ ಕೆಲಸ ಇಷ್ಟ ಆಗಿದ್ದು ಗದ್ದೆ ಕೆಲಸ ಆರಾಮಾಗಿ ಮಾಡುವಂತ, 4 ಹಸು ಸಾಕು, 5 ಸಾಕು, 5 ತಿಂಗಳು ಆರಾಮಾಗಿರುವ ತಂದೆ. ನಮ್ಮಪ್ಪ ಈ ಮಾತು ಕೇಳಬೇಡ ಬಾಪ ಅಂತ ನಮ್ಮ ಭಾವ. ಅಲ್ಲ, ಏನು ಓದಿದ್ದು ನೀವು? ಎಲ್ಲಿವರೆಗೂ? ನಾನು 7ನೇ ಕ್ಲಾಸ್ ಪಾಸ್ ಆಗಿದೆ. 10th ಹೋಗಿರಲಿಲ್ಲ, ಅಲ್ಲೇ ಹುಡುಗ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಕಲೆ ಕಲಿತದಲ್ಲಿ. ನಾನು 7th ಸ್ಟ್ಯಾಂಡರ್ಡ್ ಪಾಸ್ ಆಗಿಲ್ಲ, ಅಷ್ಟು ಜಾಸ್ತಿ ಓದಿರಲಿಲ್ಲ. 10th ಬೇಕಾಗಿತ್ತು, ಅವಾಗ 10th ಫೇಲ್ ಬೇಕಾಗಿತ್ತು ಪೊಲೀಸ್ ಕೆಲಸಕ್ಕೆ. ಆದರೂ ಅವರು SP ನಮ್ಮ ತಂದೆ ಮೇಲೆ ಕಾರ್ಡ್ ಮೇಲೆ ಕೊಡ್ತೀವಿ ಅಂತ. ಅದಾದ್ಮೇಲೆ ಬೆಂಗಳೂರಿಗೆ ಬರ್ತೀರಾ, ಮತ್ತೆ ಅಪ್ಪ ಕರೆದ್ರು ಕೂಡ ನೀವು ಹೋಗೋದಿಲ್ಲ, ಇಲ್ಲೇ ಉಳ್ಕೋತೀರಾ? ನಮ್ಮ ಭಾವ, ನೀವು ಒಂದಷ್ಟು ಕೂತು ಏನಪ್ಪ ಮಾಡ್ತೀವಿ, ವೇಸ್ಟ್ ಆಗಿ ಟೈಮ್ ಪಾಸ್ ಮಾಡ್ತೀಯಾ, ಒಂದು ಕೆಲಸ ನಿನ್ನ ತಂದು ನಿಮ್ಮ ಒಬ್ಬನಿಗೆ ದುಡ್ಡು ಬಂದಿದೆಯಲ್ಲ, ಒಂದು 600 ರೂಪಾಯಿ ದುಡ್ಡು ತಂದ್ಬಿಡು ನೀನು. ಆ ಟೈಮ್ ದುಡ್ಡು 600 ರೂಪಾಯಿ. ಹೌದು, 30 ವರ್ಷ ಸರ್ವಿಸ್ ನನ್ನ ತಂದೆಗೆ ಬಂದಿರೋದು 14,000 ರೂಪಾಯಿ. ಅವ್ರ ಸರ್ವಿಸ್ ಇಡೀ 14 ಜನ ಸೇರಿಸಲ್ಲ 15,000 ಕೊಂದಿದೆ. ಅದ್ರಲ್ಲಿ 6,000 ರೂಪಾಯಿ ತಂದ್ಬಿಡು. ತಂದ್ಬಿಟ್ಟು ಆಟೋ ತೊಗೊಳೋಣ, ನಾನು ಓಡಿಸ್ತೀನಿ, ನೀನು ಓಡಿಸ್ತೀನಿ 1 ವರ್ಷವರೆಗೂ, ಆಮೇಲೆ ಬೇಕಾರೆ ಮಾಡಿದ ಅಂತ. ಅದು ಬಂದಿದ ತಕ್ಷಣ ಕಲಾಸ್ ಬೆಳಗ್ಗೆ ಹೋಗ್ತೀವಿ, ಬಸ್ ಚೀಟ್ ಆಗ್ಬೋದು. ಅಂದರೆ ನಿಮಗೆ ಮೋಸ ಮಾಡ್ತಾರೆ. 6,000 ರೂಪಾಯಿ ತೊಗೊಂಡು ನೀವು ಆಟೋ ತೊಗೊಳಕ್ಕೆ ಹೋದಾಗ ನೀವು ಚೀಟ್ ಆಗ್ತೀವಿ. ನನಗೇನು ಗೊತ್ತಿರಲಿಲ್ಲ. ನಮ್ಮ ಭಾವ ತುಂಬ ದೊಡ್ಡದಾಗಿ ಹೇಳೋಣ, ನಾನು ಯೂನಿಯನ್ ಲೀಡರ್ BTSನಲ್ಲಿ, ನನಗೆ ಆ ಯೂನಿಯನ್ ಲೀಡರ್ ಗೊತ್ತು, ಆ ಯೂನಿಯನ್ ಲೀಡರು ಸೂರ್ಯನಾರಾಯಣರು ಅಂತ ನನಗೆ ಭಾರಿ ಹೆಸರು ಕರಿತಾರೆ. ನನಗೆ ನನಗೂ ಧೈರ್ಯ, ನಮ್ಮ ಭಾವ ದೊಡ್ಡ ಲೀಡರ್ ಅಂತ ನಾನು ಹೋಗ್ತೇನೆ. ಆಟೋ ಸೀಸ್ ಮಾಡಿ ನನಗೆ ಓಡ್ಸೋಕ್ಕಾಗಲ್ಲ. ನನ್ನ ಹೈಟಿಗೆ ಅವಾಗ ಇವಾಗ ಆಟೋ ಹೈಟ್ ಬರುತ್ತೆ. ಮೊದಲು ಆಟೋ ತುಂಬಾ ಕುಳ್ಳೋದು, ಎಷ್ಟು ಕೂತ್ಕೊಂಡು ಆಗ್ತಾರಲ್ಲ, ಪಕ್ಕೇನೆ ಹೋಗ್ಬಿಟ್ಟು. ಅಂದ್ರೆ ನೀವು ಆಟೋ ಪರ್ಚೇಸ್ ಮಾಡ್ತೀರಾ? ಮಾಡ್ತೀನಿ. ಆದ್ರೂ ಆಟೋ ಓಡ್ಸಕ್ಕಾಗಲ್ಲ. ಒಂದೇ ದಿನ ಓಡ್ಸಕ್ಕಾಗಲ್ಲ. ಅವ್ರು ನಮ್ಮ ಅಕ್ಕನ ಮನೆ ಕೊಟ್ಬಿಡ್ತೀನಿ. ಅದೇ ಆಟೋನ? ಅದೇ ಆಟೋ. ಆ ಆಟೋ ಸೀಸ್ ಮಾಡ್ಬಿಡ್ತಾರೆ. ಸುಮ್ಮನೆ ಐತೆ ಕೂತು ಓಡಾಡ್ತಾ ಇರ್ತೇನೆ, ಆಟೋ ಓಡ್ಸಕ್ಕಾಗಲ್ಲ. ಒಂದು ದಿನ ಓಡಿಸೋದು ಜಾಸ್ತಿ ಕಷ್ಟ ಆಗಲ್ಲ. ಪಕ್ಕೆ ಎಲ್ಲ ಇಲ್ಲ, ಪಕ್ಕೆ ಎಲ್ಲ ನೋಡ್ಬಿಡ್ತಾರೆ, ಅದು ಬಿಟ್ಬಿಡ್ತೇನೆ, ಅವ್ನು ಓಡಿಸ್ತಾ ಇರ್ತಾನೆ, ನಾವು ಓಡಾಡ್ಬಿಡ್ತೀವಿ. ಆಟೋ ಸೀಸ್ ಮಾಡ್ಬಿಡ್ತಾರೆ. ನಮ್ಮ ಭಾವ ಇದ್ದನ್ನ ಧೈರ್ಯದಿಂದ ನಾನು ಕಲಾಸ್ ಬೆಳಗ್ಗೆ ಹೋಗ್ತೀನಿ ಬಸಪ್ಪ ಸರ್ಕಲ್ಗೆ. ಬಸಪ್ಪ ಸರ್ಕಲ್ಗೆ ಹೋದ್ರೆ ಅವರು ಅವಾಗ ಕೇಳ್ತೀನಿ, ನಾನು ಸ್ವಲ್ಪ ಹಳ್ಳಿ ಸ್ಟೈಲ್ ರಫ್ ಕೇಳಿ ಹೆಂಗೆ, ಅವ್ರೇನು ಮಾತ್ರ ಫೈನಾನ್ಸ್ ಮಾಡಿರಲ್ಲ, ಅಪ್ರೂವಲ್ ಇರ್ತಾರೆ. 300 ತಿನ್ಬಿಡ್ತಾರೆ, 400 ಕಟ್ಟಿರ್ತಾರೆ. ಅದು ಬಡ್ಡಿ ಜಾಸ್ತಿ ಗಳಿಸಿದ್ರು. ನಾನು ರೋಪ್ ಹಾಕ್ತೀನಿ. ರೋಪ್ ಹಾಕಿರ್ತಾನೆ ಏಜಿನ ಬ್ಲೋಕ್, ಅವ್ರು ರೌಡಿ ಬೀಳೋದಂಗೆ. ಆ ಕಲಾಸ್ ಬೆಳೆ ಬಸಪ್ಪ ಸರ್ಕಲ್ ರೌಡಿ ಬೀಳೋದಂಗೆ ಎತ್ತು ಕಪಾಳ ಬಿಡ್ತೀನಿ ನಿಮಗೆ. ನಾನು ಸ್ವಲ್ಪ ರಫ ಮಾತಾಡ್ತೀನಿ, ಮೋಸ ಮಾಡ್ತಾರೆ, ಹಂಗೆ ಕಿಚ್ಚಾಡ್ತೀನಿ. ನನಗೆ ನನ್ನ ಭಾವ ಇದ್ದಲ್ಲ ಧೈರ್ಯ, ಇನ್ನೂ ಇಲ್ಲಿರಲ್ಲ ಅಂದು 2 ರಪ್ಪ ಆಡೋದು ನನ್ನ ಕಣ್ಣೀರು ತಲೆ ಸುತ್ತಬಿಟ್ಟು ನನಗೆ ಕಣ್ಣು ನೀರು ಬಿಟ್ಟು ಗೋಡೆ ಕ್ಯಾಚ್ ಮಾಡ್ತೀನಿ. ಹಿಂಗೆ ತಿರುಗಿ ನೋಡ್ತೀನಿ, ನನ್ನ ಭಾವ ಇಲ್ಲವೇ ಇಲ್ಲ ಅಲ್ಲಿ. ಅವ್ರು ಈ ಕಡೆ ಫುಟ್ಪಾಟಿಂದ ಆ ಕಡೆ ಫುಟ್ಪಾಟ್ ಹೋಗಿ ಬಸ್ಸಪ್ಪ ಅದು
ಬಸ್ಸಪ್ಪ ಸೆಕೆಂಡಲ್ಲಿ ಆಟೋ ಹೊಡಿತಾ ಇದ್ದಾರೆ ಡ್ರೈವರ್ ಕೆಲಸಕ್ಕೆ. ಅವರು ಬಸ್ ಡ್ರೈವರು ಕಲಾಸ್ಪಳ್ಳಿ ಬಸ್ ಸ್ಟ್ಯಾಂಡ್, ಅಲ್ಲಿಂದ 1 ಕಿಲೋಮೀಟರ್ ಅಷ್ಟು ಆಟೋ ಹೊಡಿತಾರೆ. ನಾನು ತಲೆ ಸುತ್ತ ಕಣ್ಣು ನೀವು ಬರ್ತೀನಿ, ನಮ್ಮ ಭಾವ ನಾನು ಕರ್ಸ್ಕೊಂಡು ಆಟೋ ಹೊಡ್ಕೊಂಡು ಬಸ್ ಸ್ಟ್ಯಾಂಡ್. ಅವರು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಅದು ನಮ್ಮ ಭಾವಂದು. ಆ ಬಸ್ ರೂಟ್ ನಂಬರ್ 24 ಅಂತೇಳಿ ಆ ಬಸ್ ಟೈಮ್ ಒಳಗೆ ಅವ್ರು ನಮ್ಮ ಭಾವನ ಜೊತೆಗೆ ರಜನಿಕಾಂತ್ ಡ್ರೈವರ್ ಟೈಮ್ನಲ್ಲಿ ರಾಜ್ ಬಹದ್ದೂರ್ ಅಂತ ಹೇಳಿದ್ದಾರೆ. ಹೌದೌದು, ರಜನಿಕಾಂತ್ ಸ್ನೇಹಿತರು. ಅವ್ರು 24 ಬಸ್ಗೆ ಡ್ರೈವರು. ಹೌದು, ನಮ್ಮ ಭಾವನ ಅದೇ ಬಸ್ಗೆ ಡ್ರೈವರ್. ಅದ್ರ ಮುಂಚೆ ಬಸ್ಗೆ ಕಂಡಕ್ಟರ್ ಆಗಿದ್ರು. ನಮ್ಮ ಬಾಬಾ ಕಾಕ ಹೋಟೆಲ್ ಕೂರ್ಸ್ಕೊಂಡು ಚಪಾತಿ ತಿನ್ಸ್ಕೊಂಡು ಹೋಗ್ಲಿ ಬಿಡಪ್ಪ 1000 ರೂಪಾಯಿ ತಲೆ ಕೆಡ್ಸ್ಕೊಂಬೇಡ, ನೀನು ಕೆಲಸ ಮಾಡು, ನಮ್ಮ ಫ್ರೆಂಡ್ ರಜನಿಕಾಂತ್ ಇದಾರ, ನೀನು ಅಲ್ಲೋಗ್ಬಿಡು ಚೆನ್ನೈಗೆ. ರಜನಿಕಾಂತ್ ಆಕ್ಟರ್, ರಜನಿಕಾಂತ್ ವೆರಿ ಕ್ಲೋಸ್ ಫ್ರೆಂಡ್ಸು. ರಾಜ್ ಬಹದ್ದೂರ್ ಒಳ್ಳೆ ಜೊತೆ. ರಾಜ್ ಬಹದ್ದೂರ್ ಫಸ್ಟ್ ಶಿಫ್ಟ್ ಓಡಿಸೋದು ಯಾವಾಗಲೂ, ನಮ್ಮ ಬಾಬಾ ಯಾವಾಗ ಸೆಕೆಂಡ್ ಶಿಫ್ಟ್ ಓಡಿಸೋದು. ಯಾಕೆ ರಾಜ್ ಬಹದ್ದೂರ್ ಯಾಕೆ ಫಸ್ಟ್ ಶಿಫ್ಟ್ ಓಡಿಸ್ತಾರೆ ಅಂದ್ರೆ ಸೆಕೆಂಡ್ ಶಿಫ್ಟ್ ಡ್ರಾಮಾ ಕೂಗ್ತಾರೆ. ಅದಕ್ಕೆ ನಮ್ಮ ಬಾವನ್ಗೆ ಸೆಕೆಂಡ್ ಶಿಫ್ಟ್ ಕೊಡ್ತಾ ಇದ್ರು. ಇವರೆಲ್ಲ ಡ್ರಿಂಕ್ಸ್ ಪಾರ್ಟಿಗಳು ಸಾಯಂಕಾಲ. ಮತ್ತೆ ಚೆನ್ನಾಗಿ ಏನಾರು ಹೋದ್ರ ನೀವು? ಅವತ್ತೇ ಮಡ್ರಾಸು, ಚೆನ್ನಾಗಿನೂ ಅಲ್ಲ ಮಡ್ರಾಸ್. ನನಗೆ ಇವನೇ ನಾವ ಇನ್ನೊಂದು ಕೋಪ ಬಂದು ಆಚೆ ಒಂದು ಸಿಗರೇಟ್ಸ್ ಕೂತ್ಕೊಂಡ್ಬಿಟ್ಟು ಜಗ್ಲಿ ಮೇಲೆ ಕಲಾಸ್ಪಳ್ಳಿ ಫುಟ್ಪಾತ್ ಮೇಲೆ ನಮ್ಮ ಬಾವ ಗಾಬರಿ ಆಗ್ಬಿಡ್ತಾರೆ. ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ಅಕ್ಕ ಬೆನ್ಶಂಗರಿ ಕಾವಿ ನೋಡಿರ್ತಾರೆ. ನಾನು ಬಂತೇನೆ, ಏನೋ ಹೇಳಕ್ ಹೋಗಲ್ಲ ಯಾರು. ನಮ್ಮ ಬಾವ ಬರೋದು ಮನೆಗೆ ಬರೋದಿಲ್ಲ. 7-3 ದಿನ ಸುಸ್ತಾಗ್ಬಿಡುತ್ತೆ, ಆಗಲ್ಲ. ಯಾರು ಹಿಂಗೆ ಸುತ್ತಾಡ ಹೊಸ ಪರಿಚಯ ಆಗ್ತಾರೆ. ಒಬ್ರು ಇಲ್ಲಿ ನಮ್ಮ ಬೆನ್ಶಂಗರಿ ಹಾಸಿಗೆ ಇಡ್ತಾರೆ, ಪಾಷಾ ಅಂತ. ಅಲ್ಲಿ ಹೋಗಿ ಕತೆ ಹೇಳ್ತೀನಿ. ಅಲ್ಲಿ ಹುಲಿ ಮೂರ್ತಿ ಅಂತ ಸಿಗ್ತಾರೆ. ಹುಲಿ ಮೂರ್ತಿ ಅಂತ. ಅವರು ಆ ಟೈಮ್ ದೊಡ್ಡ ರೂಢಿ. ಜಯರಾಜ್ ಜೊತೆ ಇದ್ದವನು ಹುಲಿ ವೇಷ ಆಗ್ತಾ ಇದ್ದವನು. ಜಯರಾಜ್ ಎಲ್ಲ ಜೈಲ್ಗೆ ಹೋದ್ಮೇಲೆ ಕೊತ್ವಾಲ್ ಸೇರ್ಕೊಂಡಿದ್ದ. ಅವ್ರ ಜೊತೆ ನಾನು ಪರಿಚಯ ಮಾಡ್ಕೊತೀನಿ. ಅಲ್ಲಿಂದ ನಿಮ್ಗೆ ಈ ಫೀಲ್ಡಿನ ಸಣ್ಣ ಎಂಟ್ರಿ.